ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ರಾಮ್ ಬಿಡಿ, ನನ್ಗೇನೋ ಕೆಲ್ಸ ಇದೆ. ಏನ್ರಿ ಕೆಲಸ ಅದು? ಇತ್ತೀಚೆಗೆ ಆಫೀಸ್ಗೂ ಬರೋದಿಲ್ಲ, ಇಷ್ಟೊತ್ತಲ್ಲಿ ಎಂತ ಕೆಲಸ? ನಾನು ಏನ್ ಕೆಲಸ ಮಾಡ್ತಿದ್ದೀನಿ ಗೊತ್ತಾ? ಇಷ್ಟೊತ್ತಿಗೆ ನೀವು ಆಕ್ಚುಲಿ ಗಂಡನ್ ವಿಚಾರಿಸ್ಕೊಬೇಕು. ಪಾಪ ಅಲ್ವಾ ನಾನು? ನೀವು ನೋಡಿದ್ರೆ ಲ್ಯಾಪ್ಟಾಪ್ ಅಲ್ಲಿ ಕೂತ್ಕೊಂಡು ಸಚ್ಚೆ ಬೋರಿಂಗ್ ಲೈಫ್. ನೋಡಿ ಇಲ್ಲಿ ಏನಿದ್ ಕೆಲಸ ಅಂತ. ಏನು? ಸಿಹಿ ಹೋಮ್ ಸ್ಕೂಲಿಂಗ್ ಬಗ್ಗೆ ರಿಸರ್ಚ್ ಮಾಡ್ತಾ ಇದ್ದೀನಿ. ಬರೀ ಹೋಮ್ ಸ್ಕೂಲಿಂಗ್ ಮಾಡ್ತೀವಿ ಅನ್ನೋದಲ್ಲ, ಅದ್ರ ಬಗ್ಗೆ ಎಷ್ಟು ವಿಷಯ ಇದೆ ಗೊತ್ತಾ ತಿಳ್ಕೊಳಕ್ಕೆ. ಹಾಗೆ ನಾವು ಕಲೀಲೂಬಹುದು ಸ್ಟೂಡೆಂಟ್ಸ್ ಆಗಿ. ಅದಕ್ಕೇನಂತ ಸೀತಾ, ನೀವು ನನ್ನ ಜೊತೆಗಿದ್ರೆ ನನ್ನ ಸ್ಟೂಡೆಂಟು ಆಗೋಕ್ ರೆಡಿ, ಲೆಕ್ಚರರ್ ಆಗೋಕ್ಕೂ ರೆಡಿ, ಏನ್ ಬೇಕಾದ್ರೂ ಆಗ್ಬಿಡ್ತೀನಿ. ಸಾಕು. ಏನ್ ಸಾಕು? ನನಗೆ ನಿಮ್ ಪ್ರೀತಿ ಬೇಕು ಸೀತಾ. ನಾವು ಬೇಕಾದ್ರೆ ಇದ್ರ ಬಗ್ಗೆ ನಾಳೆ ಕೂತ್ಕೊಂಡು ಡೀಟೇಲ್ ಆಗಿ ರಿಸರ್ಚ್ ಮಾಡೋಣ. ಈಗ ಸಾಕು, ಮಲ್ಕೊಳ್ಳಿ, ಸ್ಟ್ರೆಸ್ ಮಾಡ್ಕೊಂಡು. ಇಲ್ಲ ರಾಮ್, ನಾನು ಈ ಕೆಲಸ ಮುಗಿಸಿ ಸಿಹಿನ ಮಲ್ಗಿಸಿ ನಾನ್ ಮಲ್ಗೋದು. ಅಂದ್ರೆ ನನ್ನ ಮಾತಿಗೆ ಬೆಲೆನೇ ಇಲ್ವಾ? ಓಕೆ ಓಕೆ ಬಿಡಿ. ಓಕೆ ಓಕೆ ನಿಮ್ಮ ಮಾತಿಗೆ ಬೆಲೆ ಇಲ್ಲ ಅಂತ ಯಾರು ಹೇಳಿದ್ದು? ಓ, ಬೆಲೆ ಇದೆಯಾ? ಓಕೆ. ನಾನೇನೋ ಕೆಲ್ಸದಲ್ಲಿ ಬಿಸಿ ಇದ್ದೀನಿ. ನೀವು ಆಫೀಸ್ ಕೆಲಸ ಮಾಡ್ಬೇಕಿದ್ರೆ ಇದೇ ತರ ಬಂದು ಡಿಸ್ಟರ್ಬ್ ಮಾಡ್ತೀನಾ? ಈ ತರ ಡಿಸ್ಟರ್ಬ್ ಮಾಡಿ ನಾನು ಬೇಡ ಅಂತೀನ? ನನಗೆ ಇಷ್ಟ ಆಗುತ್ತೆ. ಕೀಟ್ಲೆ ಮಾಡ್ಬಿಡಿ ರಾಮ್, ಹೋಗಿ ಮಲ್ಕೊಳ್ಳಿ. ನಾ ಮಲ್ಗಲ್ಲ. ಮತ್ತಿನ್ನೇನ್ ಮಾಡ್ತೀರಾ? ತರ್ಲೆ ಸಾಕು. ತರಲೆ ಎಲ್ಲ ಇದು ಪ್ರೀತಿ. ಹಾಗಾದ್ರೆ ಪ್ರೀತಿ ಸಾಕ ನಿಮ್ಗೆ? ಓಕೆ ಓಕೆ ಸರಿ ಬಿಡಿ. ನಿಮ್ ಪ್ರೀತಿ ಸಾಕು ಅಂತ ಹೇಳ್ತೀನಾ? ನಿಮ್ ಪ್ರೀತಿ ಯಾವತ್ತಿದ್ರು ನನಗ್ ಬೇಕು ರಾಮ್. ಸೀದಾ ಏನ್ ಗೊತ್ತಾ, ನಿಮ್ ಕೈಯಲ್ಲಿ ಒಂಥರ ಮ್ಯಾಜಿಕ್ ಇದೆ. ನೀವು ಹಿಂಗ್ ಮಾಡಿದ ತಕ್ಷಣ ಡೀಪ್ ಟಿಶ್ಯೂ ಮಸಾಜ್ ಆಗೋಯ್ತು. ಓಕೆ, ಮಲ್ಕೊಳ್ಳಿ ಅಂದ್ರೆ ನೀವು ಕೆಲಸ ಇದೆ ಅಂತ ಹೇಳ್ತೀರಾ. ನೀವು ಕೆಲಸ ಮಾಡಿ, ಬೇಡ ಅನ್ನಲ್ಲ. ಜೊತೆಗೆ ಗಂಡನ್ನು ವಿಚಾರಿಸ್ಕೊಬೇಕು. ನಾನು ಹೇಳ್ಕೊಡ್ತೀನಿ ಹೆಂಗೆ ಅಂತ. ಸೀತಾ ಏನ್ ಗೊತ್ತಾ, ಈ ಮೊಮೆಂಟ್ ಹೀಗೆ ಫ್ರೀಸ್ ಆಗ್ಬಿಟ್ಟು. ರಾಮ್ ರಾಮ್, ನೀವಿಲ್ಲೇ ಹೀಗೆ ಮಲ್ಕೋತೀರಾ? ನಿಮ್ಮ ಅಡ್ಲಲ್ಲಿ ಮಲಗಿದ್ರೆ ಎಷ್ಟು ರಿಲ್ಯಾಕ್ಸ್ ಆಗುತ್ತೆ ಗೊತ್ತಾ ಸೀತಾ. ಸೀತಾ, ನಾನು ಎಷ್ಟೇ ಟೆನ್ಷನಲ್ಲಿದ್ದರೂ ರಿಲ್ಯಾಕ್ಸ್ ಆಗೋದು ಯಾವಾಗ ಗೊತ್ತಾ? ಒಂದು ನಾನು ನಿಮ್ಮ ಹತ್ರ ಬಂದಾಗ, ಇನ್ನೊಂದು ನನ್ನ ಮಗಳ ಹತ್ರ ಹೋದಾಗ. ಸಿಹಿನೂ ಹೀಗೆ ನನ್ನ ತಲೆನ ಅವಳ ಮಡ್ಲಲ್ಲಿ ಇಟ್ಕೊಂಡು ತಟ್ತಾ ಮಲ್ಕೋಪ್ಪ ಮಲ್ಕೋಪ್ಪ ಅಂತ ಹೇಳ್ತಾ ಇದ್ದೆ. ಸಚ್ ಅಮೇಜಿಂಗ್ ಮೆಮರೀಸ್ ಯು ಸಿ. ಮೆಮರೀಸಾ? ಈಗ ನಿಮ್ಮ ಮಗಳು ನಿಮ್ಮನ್ನ ಮಡ್ಲಲ್ಲಿ ಮಲ್ಗಿಸ್ಕೊಳಲ್ವಾ? ಮಲ್ಗಿಸ್ಕೊತಾಳೆ ಸೀತಾ. ಎಲ್ಲಿ ಅವಳು? ಹೋಗಿ ಕರ್ಕೊಂಬನ್ನಿ, ಮಲ್ಗಿಸ್ಬೇಕು, ಟೈಮ್ ಆಯ್ತು. ಏ ಕಳ್ಳಿ, ಇಷ್ಟೊತ್ತು ಇಲ್ಲೇ ಇದೆಯಾ? ಬಾಯ್ಲಿ. ಏನೇ ಮಾಡ್ತಿದ್ದೆ? ನಿನ್ ರೂಮ್ ಎಲ್ಲ ನೀಟಾಗಿಟ್ಯಾ? ಸೀತಮ್ಮ, ಭಾರ್ಗವಿ ಆಂಟಿನ ಆಟ ಆಡಿಸ್ತಾ ಇದ್ದೆ. ಭಾರ್ಗವಿ ಚಿಕ್ಕಿನ ಆಟ ಆಡಿಸ್ತಿದ್ದ ಅಂದ್ರೆ? ನಾನು ಅವರು ಆಟ ಆಡ್ತಾ ಇದ್ವಿ. ಓ ಪಾಪ, ಅವ್ರನ್ನೂ ನಿದ್ದೆ ಮಾಡಕ್ ಬಿಟ್ಟಿಲ್ವಾ ನೀನು? ಈಗ ಟೈಮ್ ಎಷ್ಟಾಯ್ತು ಗೊತ್ತಾ? ನಿದ್ದೆ ಮಾಡೋ ಟೈಮ್ ಆಗಿದೆ. ಮತ್ತೆಲ್ಲ ಗೊತ್ತಿತ್ತು, ಆಟ ಆಡ್ಕೊಂಡ್ ಕೂತಿದ್ಯಾ? ಬಾ ಮಲ್ಕೋ.
ಇಟ್ಕೋತಾರೆ. ಯಾಕೆ ಸಿಹಿ? ಅವರು ನಿನ್ ಮೇಲೆ ಕೈ ಹಾಕ್ಬಾರ್ದು. ಯಾಕೆ ಇಟ್ಕೋಬಾರ್ದು? ಯಾಕಂದ್ರೆ ಇವರು ನನ್ ಸೀತಮ್ಮ. ಇವರು ನನ್ನ ಸೀತಮ್ಮನೂ ಹೌದು. ಯಾಕಿಬ್ರು ಇಷ್ಟೊಂದು ಪೊಸೆಸಿವ್ ಆಗಿ ಆಡ್ತಿದಾರ? ನಾನು ಇಬ್ರಿಗೂ ಸೇರ್ದವಳು. ನೀನ್ ನನಗ್ ಮಾತ್ರ ಸೀತಮ್ಮ. ಇವ್ರು ನನ್ನ ವೈಫ್. ಅಲ್ಲ, ಅಪ್ಪ ಮಗಳು ಯಾವಾಗ್ಲೂ ಒಂದೇ ಪಾರ್ಟಿಲಿ ಇರ್ತಾ ಇದ್ರಿ, ಇವತ್ತು ಯಾಕೆ ಈ ತರ ಕಿತ್ತಾಡ್ತಿದ್ದೀರಾ? ಇಲ್ಲಪ್ಪ, ಸುಮ್ಮನೆ ತಮಾಷೆ ಮಾಡ್ತಾ ಇದೀವಿ. ನಾನು ನನ್ನ ಮಗಳು ಯಾವತ್ತೂ ಒಂದೇ ಸರಿ ಆಯ್ತು, ಮಲ್ಕೊಳ್ಳಿ ಇಬ್ರು ಈಗ. ಇನ್ಮೇಲೆ ಆ ಭಾರ್ಗವಿ ಆಂಟಿಗೆ ಸಕ್ಕತ್ತಾಗಿ ಆಟ ಆಡಿಸ್ಬೇಕು. ಅವ್ರು ಮಾಡಿರೋ ಮಿಸ್ಟೇಕ್ಸ್ಗೆಲ್ಲ ಸರಿಯಾಗಿ ಬುದ್ಧಿ ಕಲಿಸ್ಬೇಕು. ತಲ ಇಲ್ಲಿ ಬಂತು ಮತ್ತಲ್ಲೇ ಏನಕ್ಕೆ ಹಿಂಗಾಗ್ತಿದೆ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.